ಹಾಯ್, ನಾನು ಮೀನು ಸಾರು ಮಾಡ್ತಿದ್ದೀನಿ, ಬನ್ನಿ. 2 kg ಮೀನಿದು. ಆಮೇಲೆ ಇದು ಹುಣಸೆ ಹಣ್ಣು ಕಿವುಚ್ಕೊಂಡು ರಸ ತಗೊಂಡಿದ್ದೀನಿ. ಆಮೇಲೆ ಇದು ಕಾಯಿ, ಒಂದು ಹೋಳು ಕಾಯಿ ಬರುತ್ತಲ್ಲ, ಒಂದು ಹೋಳು ಕಾಯಿ ಮತ್ತು ಗಸಗಸೆ ಹಾಕಿಟ್ಟಿದ್ದೀನಿ ಆಲ್ರೆಡಿ. ಆಮೇಲೆ ಇದಕ್ಕೆ ಈರುಳ್ಳಿ ಹಾಕೊಂತಿದ್ದೀನಿ. ಈರುಳ್ಳಿ, ಶುಂಠಿ, ಇದು ಕಡಲೆ, ಇದ್ರ ಜೊತೆಗೆ ಮಿಕ್ಸ್ ಮಾಡೋದು ಕಡಲೆ. ಆಮೇಲೆ ಇದು ಚಕ್ಕೆ, ಲವಂಗ, ಇದು ಬೆಳ್ಳುಳ್ಳಿ, ಇದು ಒಂದೇ ಒಂದು ಸಾಕು, ಟೊಮೊಟೊ, ಇನ್ನು ಸಾಂಬಾರು ಸೊಪ್ಪು ಅಂದರೆ ಕೊತ್ತಂಬರಿ. ಇಷ್ಟನ್ನ ಹಾಕ್ಕೊಂಡು ರುಬ್ಕೊಂತೀವಿ. ಖಾರ ಪುಡಿ, ಸಾಂಬಾರು ಪುಡಿ ಹಾಕ್ಕೊಂಡು ರುಬ್ಕೊಂತೀವಿ. ಎರಡು ಸ್ಪೂನ್ ಖಾರ ಪುಡಿ, ನಾಲ್ಕು ಸ್ಪೂನ್ ಸಾಂಬಾರು ಪುಡಿ ಹಾಕ್ಯಂತೀವಿ. ಇಷ್ಟೇ, ಎಲ್ಲ ಸೇರಿಸಿ ರುಬ್ಸ್ಕೊತೀವಿ. ಇವೆರಡನ್ನೂ ಒಟ್ಟಿಗೆ ಹಾಕ್ಯಂತೀನಿ. ಇದು ಹಾಕ್ಬೋದು. ನಾನು ಕಾಯಿ ಸಪ್ರೇಟಾಗಿ ಇಟ್ಕೊಂಡಿದ್ದಾರೆ, ಕಾಯಿ ಸಪ್ರೇಟಾಗಿ ರುಬ್ಕೊಂಡಿದ್ದಲ್ಲ, ಇವಾಗ ಎರಡನ್ನೂ ಒಟ್ಟಿಗೆ ಹಾಕೊಂಡು ಹುಣಸೆ ಹಣ್ಣು ಇವೆರಡನ್ನೂ ನಾನು ಸಮ ಮಾಡ್ಕೊತೀನಿ. ಒಲೆ ಮೇಲೆ ಇಟ್ಕೊಳ್ಳೋಕ್ಕಿಂತ ಮುಂಚೆ ಸಮ ಮಾಡ್ಕೊತೀನಿ ಫಸ್ಟ್. ಇದು ಹುಣಸೆ ರಸ, ಫಸ್ಟು ಈ ಥರ ಎಲ್ಲ ನಾನು ಸಮ ಮಾಡ್ಕೊಳ್ಳೋದು. ಇದು ನಮ್ಮ ಅಮ್ಮ ಹೇಳಿದ್ದು, ನಮ್ಗೆ ಈ ಥರ ಹೇಳ್ಕೊಟ್ಟಿದ್ದು. ನಾವು ಹುಡುಗರಿದ್ದಾಗ, ಸಣ್ಣ ಹುಡುಗರಿದ್ದಾಗ ನಮ್ಮಮ್ಮ ಅಡುಗೆ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಹೋದಾಗ ಹೇಳ್ಕೊಡೋದು, ಈ ಥರ ಮಾಡಬೇಕು. ಇದು ನಮ್ಮ ಅಮ್ಮ ಹೇಳ್ಕೊಡೋ ರೆಸಿಪಿನೇ ಮಾಡ್ತಾಯಿರೋದು. ನಾನು ಬೇರೆ ಏನು ಮಾಡ್ತಾರೆ, ಇವಾಗೆಲ್ಲ ಒಗ್ಗರಣೆ ಏನೇನೋ ಮಾಡ್ತಾಯಿರ್ತಾರೆ, ಆ ಥರ ನಾನೇನು ಮಾಡಲ್ಲ. ಇಷ್ಟೇ ಮಾಡೋದು. ಇದನ್ನ ಒಲೆ ಮೇಲೆ ಇಡೋದು. ಇದಕ್ಕೆ ಆಯಿಲ್ ಹಾಕ್ಬಿಟ್ಟು ಹಿಂಗೇನೆ ಆಯಿಲು ಉಪ್ಪೆಲ್ಲ ಹಾಕಿ ಒಂದು ಸ್ವಲ್ಪ ಗಟ್ಟಿ ಏನಾದರೂ ಬಂತು, ಮಂದಾಯಿತು ಅಂತ ಅಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಬೇಕು. ನೀರು ಸೇರಿಸ್ಕೊಳ್ಳೋದು ಒಂದು ಸ್ವಲ್ಪ. ಕೆಲವರು ಮಂದಕ್ಕೆ ಇರಬೇಕು ಅಂತಾರೆ, ಕೆಲವರು ತೆಳ್ಳಗಿರ್ಬೇಕು ಅಂತಾರೆ. ಇಷ್ಟು ಸಾಕು. ಇಷ್ಟು ಬಂದರೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊತೀನಿ. ಇಷ್ಟು ಉಪ್ಪು ಹಾಕಿ, ಒಂದು ಸ್ವಲ್ಪ ಮೀನು ಎಳ್ಕೊಳುತ್ತೆ, ಉಪ್ಪು ಹಾಕ್ತೀನಿ. ಇದನ್ನು ಒಲೆ ಮೇಲೆ ಇದು ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ ಮೀನು ಹಾಕ್ತೀನಿ. ಚೆನ್ನಾಗಿ ಕುದಿ ಬಂದು ಹಸಿ ವಾಸನೆ ಎಲ್ಲ ಹೋಗುತ್ತೆ, ಅವಾಗ ಹಾಕ್ಬೇಕು ಮೀನು ಹಾಕ್ಬೇಕು. ಇದು ಜಿಲಾಬಿ ಮೀನು ಅಂತಾರೆ. ಇದನ್ನ ಅಳ್ತೈತೆ, ಹಾಕ್ತೀನಿ ಇವಾಗ ಮೀನು. ಒಂದೊಂದೇ ಪೀಸ್ ಹಾಕೋಣ ನಿಧಾನಕ್ಕೆ. ಈಗ ನಮ್ಮ ಕಡೆ ಇದಕ್ಕೆ ಹಳ್ಳಿ ಕಡೆ ಕುಡ್ಲಾಕ್ತಾರಂತಾರೆ. ಇಲ್ಲಿ ಕುಡ್ಲೆ ಸಿಗಲ್ಲ, ಚಾಕು ಹಾಕ್ಬೇಕಷ್ಟೆ ಸಾಂಬಾರಿಗೆ. ತಿಂದರೆ ಏನೋ ಆಗಬಾರ್ದು ಅನ್ನೋ ರೀತಿಲಿ ಹೊರಗಡೆನ ಮೀನು ತಂದಿರ್ತಾರೆ. ಹಾಗಾಗಿ ಈ ಚಾಕುನ ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡಬೇಕು, ಕೆಂಪಗೆ ಬಿಸಿ ಮಾಡಬೇಕು.
ಇದು 2 ಕುದಿ ಬರ್ಬೇಕಷ್ಟೇ. ಇದು ಬೇಗ ಮುಗಿದೋಗುತ್ತೆ. ಎಲ್ಲನೂ ಪದಾರ್ಥಗಳನ್ನ ರೆಡಿ ಮಾಡಿ ಇಟ್ಕೊಂಡು ಸಾಕು. ಮೀನು ಸಾರು ಮಾಡೋದು ಒಂದು 10 ನಿಮಿಷ ಮೀನು ಸಾರು ಮಾಡಿ ಮುಗಿಸ್ಬೇಕು. ಬೇರೆ ಥರ ಮಟನ್ನೆಲ್ಲ ಒಂದು 5 ನಿಮಿಷ, ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟೈಮ್ ಹಿಡಿತದೆ. ಆದರೆ ಮೀನು ಸಾರು ಹಂಗಲ್ಲ, ಬೇಗನೆ ಮುಗಿದೋಗುತ್ತೆ. ಎಷ್ಟೋ ಸಾಂಬಾರು ಎತ್ತಿಟ್ಟಿದ್ದೆ ತುಂಬುತ್ತೆ ಅಂತ ಅದು ನೀರೊಳಗೆ ಹಾಕ್ತೀನಿ. 2 ನಿಮಿಷ ಸಾಕಿದ್ದು. ಒಂದು 2 ನಿಮಿಷ ಕುದ್ದಿದ್ರೆ ಕುದ್ದು ಬಂದುಬಿಟ್ರೆ ಬೇಗ ಬೆಂದ್ಬಿಡುತ್ತೆ. ಅಷ್ಟರೊಳಗೆ ಚಾಕು ಒಂದು ಸ್ವಲ್ಪ ಬಿಸಿ ಆಗುತ್ತೆ. ಬಿಸಿ ಆದ ತಕ್ಷಣ ಹಾಕ್ತೀನಿ. ಕೆಂಪಾಗುತ್ತೆ ನೋಡಿ, ಅದ್ರ ಕೆಂಪಾಗಿದೆ. ದೃಷ್ಟಿ ಆಗುತ್ತೆ ಅಂತ ಹಾಕ್ತೀನಿ. ಈಗ ಹೊಟ್ಟೆ ಗಿಟ್ಟೆಗೆ ಏನು ಕೆಡಬಾರ್ದು ತಿಂದರೆ ಮೀನು, ಇಲ್ಲ ಅಂತಂದರೆ ಹೊಟ್ಟೆ ಕೆಟ್ಟನೇ ಹೊಟ್ಟೆ ನೋವು ಬರುತ್ತೆ, ಹಂಗೆಲ್ಲ ಆಗುತ್ತೆ. ಚಾಕು ಆಗ್ತದೆ. ಇದು ನಾವು ಮಾಡೋ ಸ್ಟೈಲಲ್ಲಿ ಮಾಡಿದ್ದೀನಿ. ಇದು ನಿಮಗೆ ಇಷ್ಟ ಆದರೆ